ಮುಂಚೆ ಹೇಳ್ತೀರಾ ಗ್ಯಾಂಗುಗಳನ್ನೆಲ್ಲ ಅರ್ಧ ಹಾಕ್ತೀರಿ ಅಂತ ಏನು ಕೊಡಕ್ಕಾಗ್ಲಿಲ್ಲ. ನಂದು ಗೌತಮಿದು ಫ್ರೆಂಡ್ಶಿಪ್ ನ ಗುಳ್ಳೆ ನಡೀತಾರೆ ಹೆಂಗಿದೆ ಹೇಳು 7-8 ವಾರ ನನಗೆ ಬೈ ಇಲ್ವಾ ನಿಂಗೆ ಬೈಸ್ಕೊಳಕ್ಕಂತಾನೆ ಹುಟ್ಟಿದ್ಯಾ? ಸೊ ಅದನ್ನತಿದಾರಿ ಮಂಜಣ್ಣ ಯಾಕ ಸೈಲೆಂಟ್ ಆಗದಾನ ಯಾಕಂದ್ರೆ ಸಿಂಹ ಗರ್ಜನೆ ಮಾಡಕತ್ತಿತ್ತ ಎಲ್ಲೋ ಒಂದ್ ಕಡೆ ಸೈಲೆಂಟ್ ಆಗಿತ್ತ. ಅದಕ್ಕೆ ರೀಸನ್ ನೋಡ್ರಿ ನಮ್ ಗೌತಮಿ ಅಕ್ಕ ಹೇಳ್ತಿದ್ಲ ಮಂಜಣ್ಣ ಅದ ಅಂತೀನಿ. ಯಾಕಂದ್ರೆ ಹೊರಗ ಇಷ್ಟ ಟೆರ್ರರ್ ಆಗಿ ಒಂದು ಕ್ಯಾರೆಕ್ಟರ್ ಮಾಡೋರ, ಒಂದು ವಿಲನ್ ಕ್ಯಾರೆಕ್ಟರ್ ಮಾಡೋರ ಎಲ್ಲ ಒಂದ್ ಕಡೆ ಬಿಗ್ ಬಾಸ್ನಾಗ 1ನೇ ವಾರ 2ನೇ ವಾರ ಅಂತ ಬೆಂಕಿ ನೆಕ್ಸ್ಟ್ ಲೆವೆಲ್ ಇದ್ರೆ ಎಲ್ಲ ಒಂದ್ ಕೂಡ ಆಮೇಲೆ ಬರ್ಬರ್ತಾ ಸೈಲೆಂಟ್ ಆಗಿ ಹೋದ್ರೆ ಕೆಲವೊಂದು ಹೇಳ್ಕೊಡುವಾಗ ಮಂಜಣ್ಣ ಎಲ್ಲೋ ಒಂದ್ ಕಡೆ ಬೆಕ್ ಗತಿ ಆಗತ್ತ ಹೊರತು ಸಿಂಹ ಆಗತ್ತಿಲ್ರಿ. ಯಾವಾಗ ಗೌತಮಿ ಅವ್ರು ಹೊರಗೆ ಹೋದ್ರೆ ನೆಕ್ಸ್ಟ್ ಲೆವೆಲ್ ಬಂತ ನೋಡ್ರಿ ಅಣ್ಣ ತಲೆ ಹಾಪಾತೆ. ಹಿಂಗಾದ್ರೆ ಆಗಲ್ಲ. ಬಿಗ್ ಬಾಸ್ ಕಪ್ ಹೊಡ್ಯಾಕ ಒಂದು ನೆಕ್ಸ್ಟ್ ಲೆವೆಲ್ ಏನಾದ್ರು ಸ್ಟ್ರಾಟಜಿ ಯೂಸ್ ಮಾಡ್ಬೇಕ. ಇನ್ನ ಮೇಲೆ ಮೊದ್ಲೇ ವಾರ ಹೆಂಗಿದ್ದೆ ಅಲ್ಲ ಹಂಗ ಇರ್ಬೇಕಂತಂದು ಪ್ಲಾನ್ ಮಾಡ್ಕೊಂಡು ಅಣ್ಣ ತಲೆ ಕೆಟ್ಟ ಹಾಪಾಗಿ ಯಾರಿಗೂ ಮುಲಾಜಿಲ್ಲ ಅಂದಂಗೆ ಮಾತಾಡಕತ್ತಿದ್ದ. ಯಾಕಂದ್ರೆ ಅದು ಲಾಸ್ಟ್ ಟೈಮ್ ಎಲ್ಲರೂ ಕಳಪೆ ಕೊಟ್ರೆ ಎಲ್ಲರೂ ಫ್ಲಾಪ್ ಕೊಟ್ರೆ